ದಲಿತ ದೌರ್ಜನ್ಯ ಕೇಸ್ ದಾಖಲಿಸುವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಿ ತುರುವೇಕೆರೆಯಲ್ಲಿ ತಾಲೂಕಿನ ಗಾಂಧಿ ಗ್ರಾಮದಲ್ಲಿ ರೈತ ರಘು ಅವರು ಆರೋಪ ಮಾಡಿದ್ದಾರೆ. ಗ್ರಾಮದ ತೋಟದ ಮನೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಗಾಂಧಿ ಗ್ರಾಮದ ದಲಿತ ವರ್ಗಕ್ಕೆ ಸೇರಿದ ಗಂಗಾಧರ್ ಹಾಗೂ ಕುಟುಂಬಸ್ಥರು ನಮಗೆ ಸೇರಿದ 10 ಗುಂಟೆ ಜಮೀನನ್ನ ಕಬ್ಜಾ ಮಾಡಿಕೊಂಡಿದ್ದು, ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ನಮ್ಮ ಜಮೀನನ್ನ ಬಿಡಿಸಿಕೊಡುವಂತೆ ಮನವಿ ಮಾಡಿದ್ದೇವೆ. ಆದರೆ ಈ ಬಗ್ಗೆ ಗಂಗಾಧರ್ ಕುಟುಂಬಸ್ಥರು ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆ ಅಧಿಕಾರಿಗಳು ನಮ್ಮ ಆಸ್ತಿಯನ್ನ ಬಿಡಿಸಿ ನಮಗೆ ನ್ಯಾಯ ಕೊಡಿಸುವಂತೆ ರೈತ ರಘು ಅವರು ಮನವಿ ಮಾಡಿದ್ದಾರೆ. ನನ್ನ ಹೆಸರು ರಘು, ಇದೇ ಊರು ನಿವಾಸಿ, ಬೋರೇಗೌಡರ ಮಗ. ನಾವು ಮೂಲತಃ ನಂಜುಂಡ ಹಿಂಗೆ ಮಂಜೂರಾಗಿರ್ತಕ್ಕ ಜಮೀನ 5 ಎಕರೆ 71ರಲ್ಲಿ ಪರ್ಚೇಸ್ ಮಾಡಿದ್ದು. ಅವಾಗಲಿಂದಲೂ ನಾವು ಸ್ವಾಧೀನದಲ್ಲಿದ್ದೀವಿ, ವಾಸ ಇದ್ದೀವಿ. ನಂತರ 1999ರಲ್ಲಿ ಈ 5 ಎಕರೆಯಲ್ಲಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಮಾಡ್ಕೊಂಡಿರ್ತಕ್ಕಂಥ MR ಅನ್ನು 1 ಎಕರೆ 12 ಗುಂಟೆ MR ಅನ್ನು ಹೈಕೋರ್ಟು ವಜಾ ಮಾಡಿದೆ. ನೋಡಿ ಸ್ವಾಮಿ, ಇದೆ ಹೈಕೋರ್ಟ್ ಕಾಪಿ. ವಜಾ ಆಗಸ್ಟ್ 6, 2024ರಲ್ಲಿ ವಜಾ ಆಗಿದೆ. ಇದನ್ನು ನಕಲಿ ಅಂತ ಹೇಳ್ತಾರೆ. ಇದು ನಕಲಿನ ನೋಡಿ ಸ್ವಾಮಿ. ನಿನ್ನೆ ದಿವಸ ಸರ್ವೇರ್ ಬಂದಿದ್ದರು ತಾಲೂಕು ಆಫೀಸಿಂದ, ಅಳತೆ ಮಾಡಿದರು. ಅಳತೆ ಮಾಡ್ಬೇಕಾದ್ರೆ ನಾವು ಹೇಳಿದ್ವಿ, ನಮ್ದು 5 ಎಕರೆ ಸ್ವಾಮಿ, 5 ಎಕರೆಗಿಂತ ಜಾಸ್ತಿ ಇದ್ರೆ ಬಿಟ್ಕೊಡ್ತೀವಿ. ಇದು PDCಯಲ್ಲಿ ಬರಲ್ಲ. 5 ಎಕರೆ ನಂಜುಂಡೇಗೌಡರದು ಸರ್ವೆ ಕಾರ್ಯ ಮುಗೀತು. ನಮಗೆ ಇನ್ನೂ 10 ಗುಂಟೆ ಕಡಿಮೆ ಬಂದಿದೆ. ಇನ್ನು 10 ಗುಂಟೆ ಕಡಿಮೆ ಬಂದಿದೆ. ನಾವು ಯಾರನ್ನು ಕೇಳೋಣ ಸ್ವಾಮಿ? ನಮ್ಗೆ 10 ಗುಂಟೆ ಕಡಿಮೆ ಬಂದಿದೆ, ಬಿಡಿಸ್ಕೊಡಿ. ನಮಗೆ 2015ರಲ್ಲಿ ನಮ್ಮ ಮೇಲೆ ಇದೇ ಥರ ಅರ್ಜಿ ಹಾಕಿ ದಬ್ಬಾಳಿಕೆ ಮಾಡಿ ನಮ್ಮ ಜಮೀನಿರ್ತಕ್ಕಂಥ ದನಿನ ಗುಡಿಸಿಗೆ ಬೆಂಕಿ ಹಾಕಿ ನಮಗೆಲ್ಲ ತುಂಬ ತೊಂದರೆ ಕೊಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ತಿರುಗ್ತಾ ಇದ್ದೀವಿ ಸ್ವಾಮಿ. ಇದು ನಕಲಿ ಅಂತ ಹೇಳ್ತಾರೆ. ಇದೆಲ್ಲ ನಕಲಿ ಖಾತೆ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇವೆಲ್ಲ ನೋಡಿ ಸ್ವಾಮಿ, ಇದು ತೋರಿಸಿ ಲೈವಲ್ಲಿ. ಇದು ಹೈಕೋರ್ಟ್ ಆರ್ಡ್ರು, ಆಗಸ್ಟ್ 6. ನನಗೆ ನ್ಯಾಯ ಕೊಡಿಸ್ಬೇಕು ಸ್ವಾಮಿ. ದಿನನಿತ್ಯ ಕಿರುಕುಳ ಕೊಡ್ತಾ ಇರ್ತಾರೆ, ಅರ್ಜಿ ಹಾಕಿ. ಇವರು ಗಂಗಾಧರ್ ಕಡೆ ಕುಟುಂಬದವರು. ನಾವು ನಮಗೆ ಹೈಕೋರ್ಟ್ ಆದೇಶದ ಪ್ರಕಾರ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ರೈತ ಸಂಘ ಎಲ್ಲ ಒಟ್ಟುಗೂಡಿ ರೆಡಿ ಮಾಡ್ತೀವಿ ತಾಲೂಕು ಆಫೀಸ್ ಮುಂದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.